ಅಮ್ಮ ಫೋನ್ ಕಣಮ್ಮ, ಫೋನ್ ತಗೊಬೇಕು ಇವತ್ತು, ಫೋನ್ ತಗೊಂಡೋಗ್ತೀನಿ. ನಾನು ಒಂದು ಫೋನ್ ತಗೊಂತೀನಿ ಕಣಮ್ಮ. ಬೇಡ, ಫೋನ್ ಮಾತ್ರ ಬೇಡ, ನಾನು ಫೋನ್ ಮಾತ್ರ ಕೊಡ್ಸಲ್ಲ ನೀನು. ಫೋನಿಂದಾನೇ ಎಲ್ಲ ಕೆಟ್ಟಿರೋದು, ಫೋನ್ ಮಾತ್ರ ಬೇಡ. ಈಗ ಬತ್ತೀಯಾ ಬೈನತ್ನ ಒಂದ್ಸಲ ನಮ್ಮ ಕಣ್ಣೆದ್ರಿಗೆ ನೋಡು, ಇಷ್ಟ ಆಗಿದ್ದು ನಿನಗೆ. ಏನು ನೋಡ್ತೀಯ ಎಲ್ಲನ ನೋಡು. ನಿನ್ನ ಫ್ರೆಂಡ್ ಯಾರು ತಗೋಣ ಮಾತಾಡಂಗಿದ್ರೆ ಹುಡುಗಿರ್ತ ಮಾತಾಡು. ನಾನು ಬೇಡ ಅಂಬೋದಿಲ್ಲ, ಫೋನ್ ಮಾತ್ರ ನಿನಗೆ ಕೊಡ್ಸಲ್ಲ. ಕೊಡೋದಿಲ್ಲ ತಾಣೋಗಕ್ಕೆ. ನೀನು ಏನು ಕಾಲಿ ನೀನು ಏನಕ್ಕೆ ಹೋಗೋದು? ಏನಕ್ಕೆ ಹೋಗಿ? ಮೊದಲೆಲ್ಲ ಫೋನೇ ಇದ್ವಿ ಓದ್ಯಾರಿಗೆಲ್ಲ. ಫೋನ್ ಇರಲಿಲ್ಲ, ಯಾತು ಇರಲಿಲ್ಲ. ಹಂಗಾದ್ರೆ ಹೋಗಿದ್ದು ಕೆಲಸ ತಗೊಂಡವ್ರಿ. ಫೋನ್ ಬೇಡ, ಯಾತು ಬೇಡ, ಸುಮ್ಮನೆ ಹೋಗಿ ಅಚ್ಚುಕಟ್ಟಾಗಿ ಓದ್ಕೊಂಡು ಬರೋದು ಕಲಿ. ಎಲ್ಲರೂ ತತ್ತಾರೆ ಕಣಮ್ಮ, ಎಲ್ಲರೂ ತತ್ತಾರೆ ಅಂದಮೇಲೆ ನೀನು ನನಗೆ ಕೊಡ್ಸಲ್ಲ. ನಾನಂತೂ ದಿನ ಕೇಳಿ ಕೇಳಿ ಸಾಕಾಗೈತೆ. ತಗೊಂಡೋಗ್ತೀನಿ ಅಂದ್ರೂ ಕೇಳಲ್ಲ ನೀನು. ನಾನು ಹೇಳೋದ ಕೇಳು, ಒಂದಿನ ಹೇಳೋದು ನೀನು ಯೋಸ್ಪಟ್ಟು ಹೇಳಿ ನಾನು ಕೊಡ್ಸಲ್ಲ. ಮೊದಲನಾರೆಲ್ಲ ಹಂಗೆ ಓದಿಲ್ವೇನಿ? ಹಂಗನ ಕೆಲಸ ತಗೊಂಡವ್ರಿ. ನಮ್ಮೂರಾಗೆ ನೋಡ್ಬಾ ಇಲ್ಲಿ. ಅಪ್ಪ ತಡ ಇನ್ ಮಗಳು ಆ ಹುಡುಗಿ ಹೆಂಗೆ ಓದಿ ಗೌರ್ಮೆಂಟ್ ಕೆಲಸ ಆಗೈತಿ. ಇವತ್ತು ಲೆಕ್ಚರ್ ಗೊತ್ತೇ, ಕಾಲೇಜಿ ಪಾಠ ಮಾಡಕ್ಕೆ ಹೋಗ್ತೈತಿ. ಕಾಮ್ಲಿ ಅಮ್ಮ ಪ್ಲೀಸ್ ಕಣಪ್ಪ, ಎಲ್ಲ ತತ್ತ ನಾನು ಬೇಜಾರಲ್ಲ. ಬಸ್ಸಲ್ಲಿ ಹೋಗ್ತಾ ಬರ್ತಾ ನಾನೇನು ಬೇರೆದೇನು ತಲೆ ಕೆಡಿಸ್ಕೊಂಬಲ್ಲ ಕಣಮ್ಮ. ಹೇಳಮ್ಮ, ಈಗ ಫೋನಿಂದ ಇವಾಗ ಒಳ್ಳೇದು ಐತೆ ಕೆಟ್ಟದ್ದು ಐತಿ. ಫೋನ್ ಇದ್ರೆ ಅಲ್ಲ ಓದಾನು, ಏನು ಬೇಡ. ಫೋನ್ ಮಾತ್ರ ಬೇಡವೇ ಬೇಡಮ್ಮ. ಹೇಳ್ತೀನಿ, ನಾನು ಇರೋದು ಹೇಳ್ತೀನಿ, ಫೋನ್ ಮಾತ್ರ ಬೇಡವೇ ಬೇಡ. ನಾನಂತೂ ಇರೋದು ಹೇಳ್ತೀನಿ, ನೀನು ಆಗ್ಲಲ್ಲ ನನ್ನ ಆಗ್ಲಲ್ಲ ಕೇಳಬೇಡ. ನಾನು ಮಾತ್ರ ಫೋನ್ ಕೊಡ್ಸಲ್ಲ. ಈಗ ಬತ್ತೀಯಾ ನೋಡು, ಬೇಡ ಅಂಬಲ್ಲ. ಮೈನತ್ನ ಒಂದು ಕ್ಷಣ ನೋಡು. ಯಾವಾಗ ನೀನು ಓಕೆ ಮತ್ತು ಬರ್ಕೊಂಬದೆಲ್ಲ ಕೆಲಸ ಮುಗಿಸಿ ಒಂದು ಕ್ಷಣ ನೋಡು. ಯಾರು ಬೇಡ ಅಂಬಲ್ಲ, ನೋಡು. ಅಮ್ಮ ಒಂದು ಹೋಗತ್ತ. ಯಾಕೆ ಅಮ್ಮಣಿ, ಯಾಕ ಬೈತಾ ಇದೆಯಾ ನೀನು? ಬೈವಾಗಿ ಇಕ್ಕೊಂಡಿರೋದ್ಕೇನೆ ವಾಸೆ ಕಣಮ್ಮ. ಬೈವಾಗಿ ಇಕ್ಕೊಂಡಿರೋದ್ಕೇನೆ ಹಂಗಾಗಿ ಫೋನ್ ಕೊಡ್ಸೋ ಅಂದ್ಲು. ಫೋನ್ ಬೇಡಮ್ಮ, ಫೋನ್ ಮಾತ್ರ ಬೇಡ. ಅದು ಆಲೇನೆ ಮನಸ್ಸು ಬದಲಾಗ್ಬಿಡುತ್ತೆ. ಅದಕ್ಕೇನೆ ನಾನು ಫೋನ್ ಮಾತ್ರ ಕೊಡ್ಸಲ್ಲ. ನೀನು ಮೊದಲನರೆಲ್ಲ ಓದಿಲ್ವಿ ಫೋನ್ ಇಲ್ದಾಲೇನೆ. ಈಗ ಒಳ್ಳೇದು ಐತೆ ಕೆಟ್ಟದ್ದೈತಿ. ಫೋನ್ ಇರಬಾರ್ದು, ಫೋನ್ ಇಕ್ಕಬಾರ್ದು ಅಂತಲ್ಲ. ಒಳ್ಳೇದು ಐತೆ ಕೆಟ್ಟದ್ದೈತಿ. ಇವಾಗ ಮಾತ್ರ ಬೇಡ ಬೇಡ. ನಿಂದು ಓದೋದೆಲ್ಲ ಮುಗಿದು ಈಗ ನೀನು ಮದುವೆ ಆದಮೇಲೆ ತಾಮದೇನು ತಪ್ಪಲ್ಲ. ನಿನ್ನ ಗಂಡಂತಾಗೆ ನೀನು ಕೊಡಿಸ್ಕೋಬೋದು. ಆವಾಗ ನೀನು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ತಗೋಬೋದು ಫೋನ್. ಇವಾಗ ಮಾತ್ರ ಬೇಡವೇ ಬೇಡ. ನಾನು ಹೇಳ್ತೀನಿ, ಫೋನಿಂದಲೇ ಅರ್ಧ ಕೆಟ್ಟೋಗಿರೋದು. ಕೆಟ್ಟೋಗಿರೋರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ನಿಂಗೆ ಯಾತನ ಬೇಕಾ ನೋಡ್ಕ. ಬೇಡ ಕಣ್ಕಲಮ್ಮ, ಕೊಡಬೇಡ. ನೋಡಿ ದೇವರಾಣೆಗೂ ಹೇಳಿರ್ತೀನಿ, ಕೊಟ್ಬಿಟ್ರೆ ಕೆಟ್ಟೋಗ್ತಾಳೆ. ಹೇಳು ನಮ್ಮ ಸುಪ್ಪಿನ ಹಿಂಗೆ ಮತ್ತೆ ಅವ್ರ ಅಮ್ಮಯ್ಯ ಹೆಂಗೆ ಬೇಕಾ ಹಂಗೆ ಬಿಟ್ಟು ನೋಡು. ಇವಾಗ ಎಂಥ ಪರಿಸ್ಥಿತಿ ಆಗೈತೆ ಅಂದರೆ ಇಲ್ಲೋಡು ಹೇಳಬಾರ್ದು. ಇದಕ್ಕೆಲ್ಲ ಲಕ್ಕಮ್ಮನ ಮಗನೇ ಅಂತ ಹೇಳಿ ಅವನ ಮೇಲೆ ಗಲಾಟೆ ಮಾಡ್ತಾರೆ. ಅವ್ನು ನೋಡಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಹೋಗಿದ್ದೆ. ಪಾಪ ಹಿಂಗೆ ಮಾಡೋದೇನೋ ನಿಂಗಾನ ಬುದ್ಧಿ ಬೇಡವೇನೋ ಅಂತೇಳಿ ಹೇಳಕ್ಕೆ ಹೋಗಿದ್ದೆ. ಅಜ್ಜಿ ನಾನಂತೂ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಬೇಡಮ್ಮ ಅಮ್ಮಣಿ, ಓದ್ತಾ ಇದೆಯಾ, ಗೌರವಾಗ ಇದೆಯಾ, ಎಲ್ಲರೂ ನಿನ್ನ ಇವಾಗ ಕೊಂಡಾಡ್ತಾ ಇದ್ದಾರೆ. ಹಂಗೆ ಗೌರವಾಗಿರೋ. ಯಾ ಫೋನು ಬೇಡ, ಯಾತು ಬೇಡ. ಅಕ್ಕೆ ಮತ್ತೆ ಅವಳು ಇಷ್ಟೇ ಇದು ಮಾಡಿರೋ. ನಾನು ಹಂಗೆಲ್ಲ ಕೊಡಲ್ಲ. ನೀನು ಹೆಂಗೆ ಬೈವಾಗಿರ್ತೀನಿ ಅಂದ್ರೂ ನಾನು ಕೊಡಲ್ಲ. ಇವ್ರು ಬೈವಾಗಿದ್ರು ಅಜ್ಜಿ ಬೈವಾಗಿರೋಕ್ಕೆ ಬಿಡಲ್ಲ. ಈಗ ಯಾಕಂದರೆ ಅಂಥ ಜನಗಳು ಇದ್ದೇ ಇರ್ತಾರೆ. ಏನಾನ ಮಾಡಿ ಕೆಡ್ಸಕ್ಕಂತ ನೋಡ್ತಾ ಇರ್ತಾರೆ. ಅಂಥ ಜನಗಳು ಇದ್ದೇ ಇರ್ತಾರೆ. ಅದಕ್ಕೆ ಇವಳು ಬೈವಾಗಿರ್ತೀನಿ ಅಂತಂದ್ರೂ ಅದು ಆಗಲ್ಲ. ಸುಮ್ಮನೆ ಯಾಕೆ? ಅದಕ್ಕೆ ನಾನು ಹೇಳೋದು ಕೇಳಮ್ಮ. ನಾನಂತೂ ಕೊಡಲ್ಲ. ನೀನು ಸುಮ್ಮನೆ ನೆಟ್ಟಿಗೆ ಓದ್ಕೊಂಡು ಬರ್ಕೊಂಡು ಹೋಗೋದು ಕಲಿ ಅಷ್ಟೇ. ನೀನು ಫೋನ್ ಬೇಕು ಅಂತ ಹೇಳ್ತಾ ಕೂತ್ಕೊಂಡ್ರು ಬೇಡ. ಯಾವಾಗಲ್ಲ ನಮ್ಮ ಫೋನಿಂದಲೇ ಕೆಟ್ಟು ಕೂತ್ಕೊಂಡ್ರದು. ನಾನಂತೂ ನಾನು ನೆನೆಸ್ಕೊಂತೀನಿ ಅಮ್ಮಣಿ. ಅವಳಿಗಂತೂ ಹಂಗೆ ಬೈತಾ ಇದ್ದೀನಿ ನೋಡು. ಅಸೆಲ್ ನೋಡು, ಕಲಮ್ಮನ ಮಗಳನ್ನ ಹೆಂಗೈತೆ, ಹೆಂಗೆ ಓದ್ಕೊಂಡು ಬರ್ಕೊಂಡು ಆ ಹುಡುಗಿ ಎಷ್ಟು ಗೌರವಾಗೈತೆ ಅಂತೇಳಿ ನಾನು ಅದನ್ನೇ ಬೈತಾ ಇದ್ದೀನಿ. ನೀನು ಯಾತ ತಲೆ ಕೆಡಿಸ್ಕೊಬೇಡ ಕಣಮ್ಮ. ಆರಾಮಾಗೆ ಸುಮ್ಮನೆ ಓದೋದು ಕಳಿ. ನೋಡು, ಅವ್ಳಿಗೆ ಇವಾಗ ಹಿಂಗೆ ಆತು, ಜೀವನನೇ ಹಾಳಾಗೋತು ಇವಾಗ. ಅವರಪ್ಪ ಅಮ್ಮಯ್ಯ ಒಳ್ಳೆ ಕೊಟ್ಟು ಮುದ್ದೆ ಮಾಡೋಣ ಅಂತಿದ್ರು. ಇವಾಗ ನೋಡು, ಅವನಲ್ಲ ಅಂದರೆ ಇವಾಗ ಏನು ಮಾಡಬೇಕು? ನಾನು ಯಾರೋ ಏನೋ ಅಂತ ಇದ್ದಾರೆ. ಏನಂತ ಯಾಕೆ ಅಮ್ಮಣ್ಣ ಹೇಳ್ತಾ ಇದ್ದಾಳೆ? ಫೋನ್ ತಗೊಳೋಗ್ತೀನಿ, ನನಗೆ ಫೋನ್ ಬೇಕು, ನಾನು ಕೆಂಪ್ನಿ ಅಂತಾಳೆ. ಅದಕ್ಕೇನೆ ಏನು ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದೀನಿ. ಬೇಡವೇ ಬೇಡ, ಫೋನ್ ಮಾತ್ರ ಬೇಡ ಅಷ್ಟೇ. ಯಾರು ಏನೋ ನಮ್ದು ಹೇಳೋ, ನಾನು ಮಾತ್ರ ಫೋನ್ ಕೊಡಲ್ಲ. ಕೈ ಯಾಕಂತ ನಾನು ಫೋನ್ ಕೊಡಲ್ಲಮ್ಮ, ಹೇಳಿರ್ತೀನಿ. ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ಅಲ್ಲ ಕಲಮ್ಮ, ಇವಾಗ ಏನು ಮಾಡಾನಿ? ಹಿಂಗಾಗೈತೆ ನಮ್ಮ ಅಮ್ಮನಿಗೆ. ಏನು ಮಾಡೋಕ್ಕಾಗಲ್ಲ ಕಣಜ್ಜಿ, ಯಾರಿಗೂ ಹೇಳೋ ಅಂಥದ್ದಲ್ಲ. ಹೇಳಿರಿ ಮುಂದೆ ಸಿಟ್ಟು ಬರ್ತಾವೆ. ನಮ್ಮ ಅಮ್ಮನ ಬದುಕು ಮಾಡೋದು ನೋಡೇನೆ ನಿನ್ನ ಸೊಸೆ. ಅಯ್ಯೋ ಬದುಕಿಗಿತ್ತಿಯಲ್ಲ ಕಲಿ ಆ ಹುಡುಗಿನ. ಯಾವಾಗಲೂ ಬದುಕು ಮಾಡೋದಿದ್ದೇನೆ. ಆ ಹುಡುಗಿನೇ ಹಂಗೆ 24 ಗಂಟೆ ಬೊಟ್ಟಿಗೆ ಇಟ್ಟಾಡಿಸ್ತೀಯ. ಬೆಳಗ್ಗೆ ಆಟಕ್ಕೆ ಎದ್ದು ಬಾಗಿಲು ತೊಳಿತೈತೆ ಆ ಹುಡುಗಿ. ತೊಳಿಲಿ ನನ್ನ ಮಗಳು. ಬೆಳಗ್ಗೆ ಎದ್ದೇಳ್ಕೇನೆ ಕಸ ಹೊಡಿಬೇಕು, ಬಾಗಿಲು ತೊಳಿಬೇಕು, ಬಾಗಿಲಿಗೆ ಅರಶಿನ ಕುಂಕುಮ ಇಕ್ಬೇಕು, ವೈಕಿ ಮನೆಗಳದೆಲ್ಲ ನೆಲ ಒರೆಸೋದು ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಚ್ಚುಕಟ್ಟಾಗೆ ನನ್ನ ಕಾಲೇಜ್ಗೆ ಹೋಗಿ ಕೇಳಿದ್ನಿ. ಮಾಡಲಿ ನನ್ನ ಮಗಳು ಮಾಡಬೇಕು. ಮನೆಯವ್ಳದ್ದು ಹೆಣ್ಮಕ್ಳು ಎಷ್ಟು ಅಚ್ಚುಕಟ್ಟಾಗಿ ಇಕ್ಕೊಂತಾರೆ ಅಷ್ಟು ಒಳ್ಳೇದು ಅಂತೇಳಿ ನಾನು ಅದನ್ನೇ ಹೇಳಿರೋದು ನಮ್ಮ ಅಮ್ಮನಿಗೆ. ಅವಳು ನನ್ನ ಯಾವತ್ತಂದ್ಲು ಕಣ ರಂಗಜ್ಜಿ. ಸುಮ್ಕೆ ಆತ ಹೋಗ್ಲಿ. ಈಗೆಲ್ಲ ತರ್ಕಣೆ ಅತ್ಲಾಗೆ ಕೊಡ್ಸಿದ್ರು ಆದತ್ತ. ನನ್ನಂತೂ ಯಾವಾಗಲೂ ಕೇಳ್ತಿರುತ್ತೆ, ಅಪ್ಪ ಈ ಸತಿ ಸಂಬಳ ಆದಾಗ ನನಗೆ ಹೊಸ ಫೋನ್ ಕೊಡ್ಸಪ್ಪ ಅಂತೇಳಿ ಹೇಳ್ತಿರುತ್ತಿ.
ಬೇಡ ಕಣಪ್ಪ, ಬೇಡವೇ ಬೇಡ, ನಾನು ಹೇಳ್ತಾ ಇದ್ದೀನಲ್ಲ ಬೇಡ. ಈಗ ಕಾಲೇಜ್ಗೆ ಹೋಗೋ ಹುಡುಗಿಯರು ಪ್ರತಿಯೊಬ್ಬರು ಫೋನ್ ಇಕ್ಕೊಂಡಿರ್ತಾರೆ, ನಿನಗೆ ಗೊತ್ತಿಲ್ವಿ? ಪ್ರತಿಯೊಬ್ಬರು ಇವಾಗ ಫೋನ್ ಯೂಸ್ ಮಾಡ್ತಾರೆ, ತಗೊಂಡೋಗ್ತಾರೆ. ಅಯ್ಯೋ, ಅದು ಕೆಡಬೇಕು ಅಂಬೋದಿದ್ರೆ ಎಲ್ಲಿದ್ರು ಕೆಡ್ತಾರೆ. ನೀನು ಪೆಟ್ಟಿಗೆ ಹಾಕಿ ಬೀಗ ಹಾಕಿದ್ರು ಕೆಡ್ತಾರೆ ಕಣೆ. ಹಂಗಂತ ಹೇಳಿ ನೀನು ಎಷ್ಟಾನ ಇದು ಮಾಡಕ್ಕೆ ಹೋಗ್ಬೇಡ ಹುಡುಗಿನ. ಏಯ್ ಸುಮ್ಕಿರಪ್ಪ ನೀನು. ಪಿಟ್ಕೆ ಕಿಕ್ಕಿ ಏನೋ ಇಕ್ಕಿರು ಕೇಳ್ತಾರೆ ಅಂತ ಹೇಳಿ ಹೆಂಗ್ ಬೇಕಂಗೆ ಬಿಡಕ್ಕಾಗುತ್ತೆ? ಏನೇ ಬೇಡ ಸುಮ್ಕಿರು. ನಾವು ಹೆಂಗ ಬೈವಾಗಿ ಕೇಳಿ ನೀವು ಇಲ್ಲದೆಲ್ಲ ಬೇಡಪ್ಪ. ಫೋನ್ ಕೊಡಬಾರ್ದು, ಕೊಡಲ್ಲ, ನಾನು ಮಾತ್ರ ಕೊಡ್ಸಲ್ಲ. ನೀವು ಅಮ್ಮ ಒಂದು ಹೋಗತ್ತ ಮುಂಚ್ಕೊಂಡ್ರು ಕೊಡಕ್ಕೋಬೇಡ. ಏಪ್ಪ ನಮ್ಮಣ್ಣ ಹಂಗೆ ಮತ್ತೆ ಫೋನ್ನಾಗೆ ಯಾವಾಗಲೂ ಒತ್ಕೊಂಡು ಕುಕ್ಕ ಮಾಡು, ಯಾವಾಗಲೂ ಮಾತಾಡೋಣ. ಮಾತಾಡಿ ಒತ್ಕೊಂಡು ಕುಕ್ಕಂಡು ಹಿಂಗೆ ಮಾಡ್ಕೊಂಡಿರೋದು. ನನ್ನ ಫೋನಿಂದಲೇ ಹೇಳಮ್ಮ ನೋಡು, ಅರ್ಧ ಜನ ಕೆಟ್ಟಿರೋದೆ ಫೋನಿಂದ. ಹಿಂಗ ಅದ್ರಾಗ ಒಳ್ಳೇದೈತಿ, ಅರ್ಧ ಅದ್ರಾಗ ಒಳ್ಳೇದು ಐತೆ, ಕೆಟ್ಟದ್ದು ಐತಿ. ಇವಾಗ ನೋಡು, ಹಿಂಗಾಗಿರೋದು ಈ ಫೋನಿಂದಲೇ ಕಣಮ್ಮ. ಅರ್ಧ ಕೆಟ್ಟೋಗಿರೋದು ಈ ಫೋನಿಂದಲೇ. ಅದಕ್ಕೆ ಮತ್ತು ನಾವು ಅಲ್ಲೂ ಇಲ್ಲೂ ನೋಡ್ತೀವಿ, ನಮಗೂ ತೆಗಿಯತ್ತ ಕೊಡಬಾರ್ದು, ಫೋನ್ ಮಾತ್ರ ನಮ್ಮ ಹುಡುಗರ ಕೈ ಕೊಡಬಾರ್ದು ಅನ್ನಿಸ್ತೈತಿ. ಬೇಡ ಕಣಜ್ಜಿ, ನಾನಂತೂ ಕೊಡಲ್ಲಮ್ಮ. ಅವಳು ಎಷ್ಟೇ ಆಟ ಮಾಡಿದ್ರು ಕೊಡ್ಸಲ್ಲ ನಾನು. ಏಟೋ ಎಲ್ಲಿದ್ರು ಹಾಳಾಗ್ತಾರೆ ಅಂತ ಹೇಳಿ ಕೊಟ್ಟೇನೆ. ಹಿಂಗಾಗಿ ಇವಳು ಸುಮ್ಕಿದ್ರು ಬೇರೆ ಸುಮ್ಮನಿರಲ್ಲ. ಅದರಿಂದನ ಮನಸ್ಸು ಚೇಂಜ್ ಮಾಡಿಬಿಡ್ತಾರೆ ಹೆಂಗಂದ್ರೂ. ಒಟ್ಟು ಸಮಾಸ ಬೇಡ, ಸುಮ್ಮನಿರು. ಹಿಂಗೆ ಓದ್ಕೊಂಡಿರ್ಲಿ, ಬಡವ್ರ ಮಕ್ಕಳಾಗಿರ್ಬೇಕು. ಒಟ್ಟ ನನ್ನ ಮಗಳು ನಾವು ಬಡವ್ರ ಕಣಜಿ ಮರ್ಯಾದೆ ತೆಕ್ಕೊಂಡ್ರೆ ಆಮೇಲೆ ಒಟ್ಟು ಸವಾಸ ಅಲ್ಲ. ಹೇಳಮ್ಮ, ಗೌರವಾಗಿರ್ಬೇಕು. ನಿನ್ನ ಮಗಳು ಹಂಗೆ ಗೌರವಾಗ ಇದ್ದಾಳಮ್ಮ. ಹೇಳಂದ್ರೆ ಮನೆಯೊಳದೆಲ್ಲ ಬದುಕೋ ಬಾಳು ಮಾಡ್ಕೊಂಡು ಹಂಗೆ ಗೌರವಾಗ ಐತಾಳು ನಮ್ಮ ಸೊಪ್ಪಿಗೆ. ಇವಾಗ ಗೊತ್ತಾಯ್ತಾರ ಅಮ್ಮಗೆ. ಈಗ ನಾನು ನೆನೆಸ್ಕೊಂತಿದ್ಲು ನಿನ್ನಂತನು. ಕಲಮ್ಮ ಆಗಿತ್ತು ನಮ್ಮ ಬದುಕಿ ಕತ್ತಿ ಇವತ್ತು ವಾಸಿ ಆಯ್ತು ಅಂತ. ಈಗ ನೆನೆಸ್ಕೊಂತಾಳೆ ಇವನು. ಬೈಕೊಂತಿದ್ದಲ್ಲೇ ಹುಡುಗಿನ ಬದುಕು ಮಾಡಕ್ಕೆ ಇಕ್ತಾಳೆ ಅಂತೇಳಿ ಸರಿ ಬೈದು ಬಂದು. ಹೇಳು ಇವಾಗ ಏನು ಮಾಡ್ಬೇಕಾ ಕಣಮ್ಮ ಕಲಮ್ಮ? ಹಂಗಾಗೈತು ಹೋಗತ್ತ. ನಿಮ್ಮ ಅಣ್ಣ ಯಾತು ಮಾತಾಡಲಿಲ್ಲಮ್ಮ. ಯಾತು ಮಾತಾಡಲ್ಲ ಅಯ್ಯಪ್ಪ. ಯಾಕಂದ್ರೆ ಅಯ್ಯಪ್ಪನ ತಪ್ಪು ಮಾಡಿದ್ನಲ್ಲ ಈ ಸುಸು ವಿಚಾರವಾಗಿ ಅಂತ. ಸುಸು ತಗೆ ಅವೆಲ್ಲ ಸೇರ್ಕೊಂಡು ಅಯ್ಯಪ್ಪನ ಹಲಂಡಿ ಆಟ ಆಡಿದ್ನಲ್ಲ, ಅದಕ್ಕೆ ಯಾರು ಯಾತಿ ಹೇಳಕ್ಕೆ ಹೋಗಲ್ಲ. ನಾನೇ ಫಸ್ಟ್ ಹಿಂಗೆ ಮಾಡಿದ್ದೆ ಅಂತ. ಅದಕ್ಕೆ ಮತ್ತೆ ಹೇಳಕ್ಕೂ ಕೇಳಕ್ಕೂ ಮಕ್ಕಿರಲ್ಲ. ಹಿಂಗೆ ನನ್ನ ಮಗಳಿಗೆ ನಾನು ಹೇಳ್ಬೋದು. ಹಂಗಲ್ಲ ಕಣ, ಹಿಂಗೆ ಅಂತ ನಾನು ಯಾಗನಾತ ಹೇಳೋ ಧೈರ್ಯ ಐತಿ. ಇವಾಗ ನಮ್ಮ ಅಯ್ಯಪ್ಪ ಹೇಳೋಕ್ಕಾಗುತ್ತೆ ಯಾರಿಗಾನು? ಇವಾಗ ನೀನು ಮಾತಾಡಿದ್ರು ನಿನ್ನ ಮುಂದೂ ಹೇಳಲಿಲ್ಲ ನೋಡು, ಅದೇ ಹೊತ್ತು. ಅದಕ್ಕೆ ಮತ್ತೆ ಯಾರೇ ಆಗಲಿ ಹೇಳೋಷ್ಟು ಕೆಪಾಸಿಟಿ ಇಕ್ಕೊಂಡಿರ್ಬೇಕು. ಹೇಳಕ್ಕೆ ಮಕ್ಳಿಲ್ದಂಗೆ ಮಾಡ್ಕೋಬಾರ್ದು ಯಾರಿಗೇ ಆಗಲಿ. ಹೇಳಪ್ಪ ಹೇಳಿರು ಕೇಳ್ತಾರಪ್ಪ ಅಮ್ಮಂಗಿರ್ಬೇಕು. ಈಗ ನಾನು ಹೇಳಿರು ನನ್ನ ಮಗಳು ಕೇಳ್ತಾಳೆ, ನಾನು ಹೇಳಿರು ನೀನು ಕೇಳ್ತೀಯ. ಹಿಂಗಿರ್ಬೇಕು ಕಣಜ್ಜಿ ಅಂತ ಹೇಳಿರು ನೀನು ಕೇಳ್ತೀಯ. ಆದ್ರೆ ನಮ್ಮ ಅಯ್ಯಪ್ಪ ಅವನು ತಪ್ಪು ಮಾಡಿ ನಾಳೆ ಹೇಳಕ್ಕೆ ಮಕ್ಕಿಲ್ಲ. ತಪ್ಪು ಮಾಡಿರೋರಿಗೆ ಹೇಳಕ್ಕೆ ಮಕ್ಕಿರಲ್ಲ. ಯಾರೇ ಆಗಲಿ ಅಷ್ಟೇ, ನಮ್ಮ ಅಯ್ಯಪ್ಪನೇ ಅಂತಲ್ಲ, ಯಾರೇ ಆಗಲಿ ಅಷ್ಟೇ. ಮತ್ತೆ ಹೇಳು. ಅಂದ್ರೆ ಮರ್ಯಾದೆ ಇರಲ್ಲ ಕಣಮ್ಮ. ನಾವು ಹಂಗೆ ಅಂತೀವಿ, ಎಲ್ಲೋದ್ರೂ ಮರ್ಯಾದೆ ಇರಲ್ಲ. ಹಿಂಗೆಲ್ಲ ಮಾಡ್ಕೊಂಡ್ರೆ ಮರ್ಯಾದೆ ಕಳ್ಕೊಂಡು ಸುಮ್ಮನೆ ಹೋಗ್ಬೇಕಾಗುತ್ತೆ. ಸುಮ್ಮನೆ ಮರ್ಯಾದೆ ಕಳ್ಕೊಬೇಕಾಗುತ್ತೆ. ನೋಡಿದ್ರೆ ನಮ್ಮ ವೀಕ್ಷಕ, ನನ್ನ ಮಗಳು ಫೋನ್ ಬೇಕು ಅಂತ ಇದ್ದಾಳೆ. ಅದಕ್ಕೆ ಅವ್ರು ಮಾತ್ರ ಫೋನ್ ಮಾತ್ರ ಕೊಡ್ಸಲ್ಲ ಅಂತ ಹೇಳ್ತಾ ನೀವು ಅಜ್ಜಿ. ಈಗ ನೆನೆಸ್ಕೊಂತ ಕಣಮ್ಮ, ನಿಮ್ಮ ಮನೆಯಾಗ ನಮ್ಮ ಮನೆಯಾಗ ನಿನ್ನ ಅಂತೈತೆ. ನಾನು ಬಾಯಿವಾಗ ಇಕ್ಕೊಂಡ್ರದಕ್ಕೆ ಅಂದರೆ ಯಾರೇ ಆಗಲಿ ಬಡವರು ಹೆಣ್ಮಕ್ಳು ಮರ್ಯಾದೆ ಕಳ್ಕೊಬಿಟ್ರೆ ತುಂಬ ಕಷ್ಟ. ನಾವು ಬಡವರು ಇಂಥವೆಲ್ಲ ನಮಗೆ ಆಗಿ ಬರೋಲ್ಲ. ಯಾಕಂದ್ರೆ ನಾವು ತುಂಬ ಕಷ್ಟಪಟ್ಟಿರೋರು. ಸುಮ್ಮನೆ ಬಡವ್ರಿಗೆ ಇಂಥವೆಲ್ಲ ಆದರೆ ಅದು ಸುಧಾರಿಸೋದು ಭಾಳ ಕಷ್ಟ. ಹೆಣ್ಮಕ್ಳಿಗೆ ಬಡವ್ರ ಹೆಣ್ಮಕ್ಳು ಅಂತೂ ಭಾಳ ಇವಾಗ ಚೆನ್ನಾಗೆ ಬೈವಾಗಿದ್ದರೆ ಮಾತ್ರ. ಈ ರೀತಿ ಎಲ್ಲ ತೊಂದರೆ ಮಾಡ್ಕೊಂಡ್ರೆ ಅಷ್ಟೇ. ಸಾವುಕಾರದು ತೀರ ಇರೋ ಅಂಥದ್ದು ಏನಾದರೂ ಕಲ್ತ್ಕೊಂಡು ಹೋಗುತ್ತೆ. ನಮ್ಮಂಥ ಬಡವ್ರ ಹೆಣ್ಮಕ್ಳು ನಿಮ್ಮನೆಗೆ ಬೈವಾಗೆ ಇರಬೇಕು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.